ಈ ಭಾಗವತದ ಫಲವನ್ನು ಹೇಳ್ತಾರೆ. ಎಂಥ ಫಲ ಅಂತ. ಸಾಮಾನ್ಯವಾಗಿ ಫಲ ಅಂತಂದರೆ ಬಾಯಲ್ಲಿ ಕಚ್ಚಿ ತಿನ್ನುವಂತಹದ್ದು ಹಣ್ಣುಗಳು, ಸೇಬು ಹಣ್ಣು, ಬಾಳೆಹಣ್ಣು ಎಲ್ಲ ಕಚ್ಚಿ ತಿನ್ನುವಂತಹ ಹಣ್ಣುಗಳು, ಸಿಪ್ಪೆ ಸುಲಿದು ತಿನ್ನಬೇಕಾದ ಹಣ್ಣುಗಳು, ಬೀಜವನ್ನೆಲ್ಲ ಬಿಸಾಡಬೇಕು. ಮಾವಿನ ಹಣ್ಣು ತಿಂದರೆ ಬೀಜ ಬಿಸಾಡಬೇಕು. ಭಾಗವತದಲ್ಲಿ ಹೇಳ್ತಾರೆ, ಪಿಬತ ಭಾಗವತಂ ರಸಂ ಅಂತ ಹೇಳ್ತಾರೆ. ಭಾಗವತ ಎಂಬುದು ರಸ. ಅದು ಮೊದಲು ಹೇಳಿದರು ನಿಗಮ ಕಲ್ಪತರೋರು ಗಲಿತಂ ಫಲಂ. ಅದು ನಿಗಮ ಕಲ್ಪವೃಕ್ಷ, ವೇದ ಎಂಬುದು ಕಲ್ಪವೃಕ್ಷ. ಅದರಿಂದ ಕೊಯ್ದ ಹಣ್ಣಲ್ಲ, ಗಲಿತಂ ಫಲಂ, ಅಲ್ಲಿಯೇ ಹಣ್ಣಾಗಿ ಬಿದ್ದದ್ದು. ವೇದದ ಬೀಜ ಅದು ಮರದಲ್ಲಿಯೇ, ವೇದ ಎಂಬ ಕಲ್ಪವೃಕ್ಷದಲ್ಲಿಯೇ ಹಣ್ಣಾಗಿ, ಗಲಿತಂ ಅಂದರೆ ಹಣ್ಣು ಮಾಡುವುದು ಹಣ್ಣಾಗುವುದು ಅಂತ ಎರಡಿದೆ. ಹಣ್ಣು ಮಾಡುವುದು ಅಂತಂದರೆ ಅದು ಮಿಡಿಯಾಗಿದ್ದಾಗಲೇ ಕೊಯ್ದು ಮನೆಯಲ್ಲಿಟ್ಟು ಬಿಸಿಯಲ್ಲಿ ಮಾಡಿ ಹಣ್ಣಾಗೋದು. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಟೇಸ್ಟ್ ಅಷ್ಟು ಇರುವುದಿಲ್ಲ. ಸಹಜವಾಗಿ ಮರದಲ್ಲೇ ಹಣ್ಣಾಗಿ ಬಿದ್ದಿರ್ತದೆ ನೋಡಿ, ತುಂಬ ಟೇಸ್ಟ್. ಅದು ಭಾಗವತ ಅಂದರೆ ಹಾಗೆ. ಭಾಗವತದಿಂದ ತನ್ನಷ್ಟಕ್ಕೆ ಉರುಳಿ ಕೆಳಗೆ ಬಿದ್ದ ಹಣ್ಣು. ವ್ಯಾಸರು ತನ್ನ ಕಂಠದಲ್ಲಿ ಭಾಗವತ ವೇದವನ್ನು ಹೇಳ್ತಾ ಇರುವವರು ಅದೇ ಬಾಯಿಂದ ತನ್ನಷ್ಟಕ್ಕೆ ಕೆಳಗೆ ಬಿದ್ದ ಹಣ್ಣು ಮಾವಿನ ಹಣ್ಣು ತುಂಬ ರುಚಿಕರವಾದ್ದು ಅಂತ ಅದನ್ನು ಹೇಳ್ತಾ, ಇದು ಭಾಗವತ ಹಣ್ಣಲ್ಲ. ಮೊದಲು ಹಣ್ಣು ಅಂತ ಹೇಳಿದರು, ಆ ಹಣ್ಣೇ ಸ್ವಲ್ಪ ಮುಂದೆ ಹೋದರೆ ಅದು ರಸಂ ಅಂತ. ಅಂದರೆ ಹಣ್ಣಿನ ರಸ, ರಸಾಯನ. ನಿಮಗೆ ಅರ್ಥ ಆಗಬೇಕು ಅಂದರೆ ಫ್ರೂಟಿ. ಹಾಗಾಗಿ ಭಾಗವತದ ಹಣ್ಣಿನ ರಸ ಇದು. ಪಿಬತ, ತಿನ್ನಿ ಅಂತಲ್ಲ, ಕಾದತ ಅಂತ ಹೇಳಲಿಲ್ಲ. ಪಿಬತ, ಈ ಹಣ್ಣನ್ನು ಕುಡೀರಿ ಅಂತ. ಪಿಬತ ಭಾಗವತಂ ರಸಂ ಆಲಯಂ. ಆಲಯಂ ಎಲ್ಲಿವರೆಗೆ ಅಂತಂದರೆ ಈ ಶರೀರ ನಾಶ ಆಗುವ ತನಕ, ಒಂದು ಸಲ ಅಲ್ಲ, 7 ದಿನ 9 ದಿನ ಅಲ್ಲ. ಆಲಯಂ ಶರೀರ ನಾಶ ಆಗುವ ತನಕ ಅಲ್ಲ ಅಂತ ಹೇಳಿದರು. ಶರೀರ ನಾಶ ಆಗುವ ತನಕ ಅಲ್ಲ. ಆಲಯಂ ಪರಮಾತ್ಮನಲ್ಲಿ ಮನಸ್ಸು ಸೇರುವ ತನಕ. ಪರಮಾತ್ಮನಲ್ಲಿ ಮನಸ್ಸು ಸೇರುವ ತನಕನೂ ಅಲ್ಲ. ಆ ಲಯ, ಲಯ ಅಂದರೆ ಪರಮಾತ್ಮನಲ್ಲಿ ಮನಸ್ಸು ಲೀನ ಆಗುವ ತನಕ ಅಲ್ಲ. ಆಲಯಂ ಅಂದರೆ ಪರಮಾತ್ಮನ ಆಲಯ ಉಂಟು ನೋಡಿ, ಆ ಆಲಯಂ ಪರಮಾತ್ಮನ ಆಲಯ ಸಿಗುವ ತನಕ, ಮೋಕ್ಷ ಸಿಗುವ ತನಕ ಮಾಡಬೇಕು ಅಲ್ಲ ಅಂತ ಹೇಳಿದರು. ಆಲಯದಲ್ಲಿ ಮೋಕ್ಷದಲ್ಲಿಯೂ ಕೂಡ ಭಾಗವತವನ್ನು ಕೇಳ್ತಾ ಇರಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ರುಚಾಂತ ಪೋಷಮಾಸ್ತೆ ಪುಷ್ವಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು. ಅಲ್ಲಿ ಹೇಳ್ತಾರೆ, ಅಲ್ಲಿ ರುಚಾಂತ್, ಅಲ್ಲಿ ಬ್ರಹ್ಮದೇವರು ಇರ್ತಾರಂತೆ, ಮೋಕ್ಷಕ್ಕೆ ಹೋದ ಬ್ರಹ್ಮದೇವರು. ಅವ್ರಿಗೇನು ಕೆಲಸ ಅಂತ ಬೋರ್ ಆಗೋದಿಲ್ವಾ? ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಅಂದರೆ ಬ್ರಹ್ಮದೇವರು ತುಂಬ ಹೋಗಿರ್ತಾರೆ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಬ್ರಹ್ಮದೇವರಿಗೆ ಮೋಕ್ಷ ಆಗಿರ್ತದೆ. ಅಲ್ಲಿ ಒಂದೊಂದು ಕಲ್ಪದ ಬ್ರಹ್ಮದೇವರು ಅವರವರ ಗ್ರೂಪ್ ಇರ್ತದೆ, ಅಲ್ಲಿ ಅವರೊಟ್ಟಿಗೆ ಇರ್ತಾರೆ. ಅವರಿಗೆ ಗ್ರೂಪಿನವರಿಗೆ ಪಾಠ ಮಾಡ್ತಾರೆ. ಒಬ್ಬ ಬ್ರಹ್ಮದೇವರು ಋಗ್ವೇದದ ಒಂದು ಶಾಖೆ, ಇನ್ನೊಂದು ಬ್ರಹ್ಮದೇವರು ಇನ್ನೊಂದು ಶಾಖೆ, ಇನ್ನೊಬ್ಬರು ಯಜುರ್ವೇದ, ಒಬ್ಬ ಬ್ರಹ್ಮದೇವರು ಜಾತ ವಿದ್ಯಾ, ಈ ಭಾಗವತ ಮಹಾಭಾರತವನ್ನು ಪ್ರವಚನ ಮಾಡ್ತಾರೆ. ಅದು ಭಾಗವತ ಪ್ರವಚನ ಇಲ್ಲಿ ಅಲ್ಲ, ಕೊನೆ ತನಕ ಮೋಕ್ಷ ತನಕ ಬರುವಂತಹ ಗ್ರಂಥ ಅಂತಂದರೆ ಶ್ರೀಮದ್ ಭಾಗವತ. ಹಾಗಾಗಿ ಇದನ್ನು ಉಪೇಕ್ಷೆ ಮಾಡಬೇಡಿ. ಎಂತಹ ಹಣ್ಣು, ಎಂತಹ ರಸ. ಅದು ಹಣ್ಣು ಬಾಯಲ್ಲಿ ಇಟ್ಕೊಂಡ್ರೆ ಖಾಲಿಯಾಗುವಂಥದ್ದಲ್ಲ, ಅದು ನಿರಂತರ ಹಣ್ಣು ರಸ ತುಂಬಿಕೊಂಡಿರ್ತದೆ ಅಂತ ಈ ಭಾಗವತದ ವೈಭವವನ್ನು ವಿವರಿಸಿ ಇದಕ್ಕೊಂದು ಆಖ್ಯಾಯಿಕೆಯನ್ನು ಹೇಳ್ತಾರೆ. ಆಖ್ಯಾಯಿಕೆ ಅಂತಂದರೆ ಈ ಭಾಗವತದ ಬಗ್ಗೆ ಏನು ಹೇಳಿ, ಎಲ್ಲಿ ನಡೆಯಿತು, ಹೇಗೆ ನಡೆಯಿತು ಅಂತ. ಆವಾಗ ಶೌನಕರ ಯಾಗವನ್ನು ಹೇಳ್ತಾರೆ. ಶೌನಕರು ಯಾಗ ಮಾಡ್ತಿದ್ದರು. ಏಕದಾ ನೈಮಿಷಾರಣ್ಯೆ ಮುನಯ ಶೌನಕಾದಯ. ಶೌನಕಾದಿಗಳು ಯಾಗ ಮಾಡ್ತಾ ಇದ್ದರು. ಎಷ್ಟು ಬ್ರಾಹ್ಮಣರು ಅಲ್ಲಿ ಸೇರಿದ್ರು. 1000 ವರ್ಷದ ಯಾಗ ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಬರೋಲ್ಲ. ನಮಗೆ 1000 ವರ್ಷ ಎಲ್ಲಿ ಆಯುಷ್ಯ? ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ವಯಸ್ಸು ಸೇರಿದ್ರು 1000 ಆಗೋಲ್ಲ. 1000 ವರ್ಷದ ಯಾಗ ಅಂದರೆ ಅವ್ರ ಸಂಕಲ್ಪ ಹಾಗೆ, ನಮ್ಮದು ಸಂಕಲ್ಪ ಹಾಗಿರ್ಬೇಕ್ರಿ. ಏನು ಸಂಕಲ್ಪ? ನಮ್ಮ ಸಂಕಲ್ಪನೇ ಚಿಕ್ಕದು, ಹಾಗೆ ನಮಗೆ ಆಯುಷ್ಯನೂ ಚಿಕ್ಕದು. ನಮ್ಮ ಸಂಕಲ್ಪ ದೊಡ್ಡದಿದ್ದರೆ ಆಯುಷ್ಯ ಜಾಸ್ತಿ ಆಗ್ತಾ ಹೋಗ್ತದೆ. 1000 ವರ್ಷದ ನಮಗೆ ಸಂಕಲ್ಪ ಮಾಡಲಿಕ್ಕೆ ಬರೋಲ್ಲ. ನೀವು ಹೇಳಿ 100 ವರ್ಷ ನಾನು ಪಾರಾಯಣ ಮಾಡ್ತೇನೆ ಭಾಗವತ, ದೇವರು ಆಯುಷ್ಯ ಕೊಡ್ತಾನೆ ನೋಡಿ. ನೀವು ನಮ್ಮ ಸಂಕಲ್ಪನೆ ಇದರಿಂದ 10 ವರ್ಷ ಮಾಡ್ತೇನೆ, 10 ವರ್ಷ ದೇವ್ರಿಗೆ ಕೊಡ್ತಾನೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ
ದೇವರು ನಮಗೆ ಅದಕ್ಕೆ ಏನು ಬೇಕೋ ಸೌಕರ್ಯ, ಅದಕ್ಕೆ ಸಾಧನ ಸಂಪತ್ತಿ ಅದನ್ನೆಲ್ಲ ಕರುಣಿಸ್ತಾನೆ. ಆ ಶೌನಕಾದಿಗಳ ಸಾಧನೆ ಸಂಕಲ್ಪನೆ ಆಗಿತ್ತು. ನಾವು 1000 ವರ್ಷದ ಯಾಗವನ್ನು ಮಾಡೋದು, ಸಾವೇ ಇರುವುದಿಲ್ಲ ನೋಡಿ. ಶೌನಕಾದಿಗಳ ಯಾಗ ಪ್ರಾರಂಭ ಆಯಿತು. ಬೆಳಗ್ಗೆ ಯಾಗ, ಮಧ್ಯಾಹ್ನ ಯಾಗ, ಪ್ರಾತಃ ಸವನ, ಮಧ್ಯಾಹ್ನದಿನ ಸವನ, ಸಾಯಂ ಸವನ, 3 ಹೊತ್ತು ಯಾಗ ನಡೀಬೇಕು. ಆ ಯಾಗ ನಡೀಬೇಕಾದ್ರೆ ಯಾಗ ನಡೀತು ಮಧ್ಯದಲ್ಲಿ ಏನು ಅಂತ ಒಂದು ಪ್ರಶ್ನೆ. 3 ಹೊತ್ತು ಸಂಧ್ಯಾ ವಂದನೆ ಆಯಿತು, ಮಧ್ಯದಲ್ಲಿ ಏನು? ಆಗ ಮೊಬೈಲ್ ಪ್ರಪಂಚ ಇರಲಿಲ್ಲ, ಬಯಲು ಪ್ರಪಂಚ. ಆವಾಗ ಏನಿಲ್ಲ, ಅಲ್ಲಿ ಏನು ಮಾಡಬೇಕು ಅಂತ ಮನಸ್ಸಿಗೆ ಒಂದು ಏನಾದರೂ ಒಂದು ವಿಷಯ ಬೇಕು. ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಸೂತರು ಅಲ್ಲಿಗೆ ಬಂದರು. ನಮ್ಮಲ್ಲಿ ಇವತ್ತೆಲ್ಲ ಎಷ್ಟು ಮೀಡಿಯಾಗಳಿವೆ, ಬೇಕಾದವರು ನಮಗೆ ಸಿಗೋಲ್ಲ. ಅವತ್ತು ಎಂತ ಮೀಡಿಯಾಗಳು ಇರಲಿಲ್ಲ. ಮನಸ್ಸಲ್ಲಿ ಎಣಿಸಿದ ತಕ್ಷಣ ಅಯ್ಯೋ ಏನಾದರೂ ಒಂದು ಕಾರ್ಯಕ್ರಮ ನಮಗೆ ಬೇಕಿತ್ತು ಅಂತ ಹೇಳುವಾಗ ಸೂತರು ತಯಾರಾಗಿದ್ದರು. ಅದರಿಗೆ ಫೋನ್ ಮಾಡಿ ಮೊದಲೇ ಕಾರ್ಯಕ್ರಮ ನಿಶ್ಚಯ ಮಾಡಿ, ಇಲ್ಲವೇ ಇಲ್ಲ, ಕಾರ್ಯಕ್ರಮ ಅಂತಿಲ್ಲ, ಅಲ್ಲಿ ಕಾರ್ಯಗಳೇ ಆಗುವುದೇ. ಅಲ್ಲಿ ಸೂತರು ಅಲ್ಲಿಗೆ ಬಂದರು. ಸೂತರು ಬಂದ ಕೂಡಲೇ ನೀವು ಯಾಕೆ ಬಂದ್ರಿ ಅಂತ ಶೌನಕರು ಕೇಳಲಿಲ್ಲ. ಅವರಿಗೆ ಆಸನ ಕೊಟ್ಟರು, ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟರು, ಆಚಮನ ಕೊಟ್ಟರು, ಮಧುಬರ್ಕ ಕೊಟ್ಟರು, ಕೂಡಿಸಿದರು, ಹೇಳಿದರು ನೀವು ಬಂದದ್ದು ಸಂತೋಷ ಆಯಿತು, ನಮ್ಮ ಯಾಗ ನಡೀತಾ ಇದೆ, ನಮಗೆ ಭಗವಂತನ ಬಗ್ಗೆ ಹೇಳಿ, ಕೃಷ್ಣನ ಬಗ್ಗೆ ಹೇಳಿ, ಕಲಿಕಾಲದಲ್ಲಿ ಉದ್ಧಾರ ಆಗಬೇಕಾದ್ರೆ ಏನಾಗಬೇಕು ಹೇಳಿ. ನೋಡಿ, ವೈದಿಕರು ಪೌರಾಣಿಕರು ಆ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿತ್ತು. ವೈದಿಕರಿಗೆ ನಾವು ವೈದಿಕರು, ನಾವೇನು ಕಡಿಮೆ ಅಂತ ದರ್ಪ ಇರಲಿಲ್ಲ. ಪುರಾಣಿಕರಿಗೆ ನಾವು ಪುರಾಣಿಕರು, ನಾವೇನು ಕಡಿಮೆ ಹಾಗೂ ಇರಲಿಲ್ಲ. ಪುರಾಣಿಕರಿಗೆ ಆಹ್ವಾನ ಇಲ್ಲ ಅಂತ ಪುರಾಣಿಕರು ಹೋಗದೇ ಇರಲಿಲ್ಲ. ಶೌನಕರು ಇವರು ಪುರಾಣಿಕರು ಅಂತ ಅವರನ್ನು ತಿರಸ್ಕಾರ ಮಾಡಲೂ ಇಲ್ಲ. ಅನ್ಯೋನ್ಯತೆ. ನಮ್ಮ ಆಚಾರ್ಯರು, ಮಧ್ವಾಚಾರ್ಯರು ಹೇಳ್ತಾರೆ, ವೇದ ಪುರಾಣಗಳಿಗೆ ಉಪಬ್ರಹ್ಮಣೆ ಇದೆ ಅಂತ. ವೇದಂ ಸಮುಪಬ್ರಹ್ಮಯೇತ್ ಅಂತ. ಪುರಾಣ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ. ಆ ವೇದವನ್ನು ಉಪಬ್ರಹ್ಮಣೆ ಮಾಡಬೇಕು ಅಂತ. ಅಂದರೆ ಬ್ರಹ್ಮ ಅದನ್ನು ಉಪಬ್ರಹ್ಮಣೆ ಮಾಡಬೇಕು ಅಂತ. ಉಪಬ್ರಹ್ಮಣೆ ಮಾಡೋದು ಅಂತ ಅಂದರೆ ಅದನ್ನು ಬೆಳೆಸಬೇಕು ಅಂತ, ಅಂದರೆ ಜನ ಮನಸ್ಸಿಗೆ ಅದನ್ನು ಮುಟ್ಟಿಸಬೇಕು ಅಂತ. ವೇದ ಎಂಬುದು ಗಂಭೀರವಾದದ್ದು. ಅದನ್ನು ಬಿಡಿಸಿ 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 ಒಂದು ಹಲಸಿನ ಹಣ್ಣು ಕೊಟ್ಟಿರು ಅಂತ ಇಟ್ಕೊಳ್ಳಿ. ನೀವೇನು ಮಾಡಿದ್ದನ್ನು ಪೂಜೆ ಮಾಡೋದಾ? ತಿನ್ನಲಿಕ್ಕಾಗ್ತದ ನಮಗೆ? ಅದನ್ನೇನು ಮಾಡಬೇಕು? ಬಿಡಿಸ್ಬೇಕು. ಅದನ್ನು ಬಿಡಿಸಿದಷ್ಟು ಎಷ್ಟೆಷ್ಟು ಬಿಡಿಸ್ತೇವೆ ಅಷ್ಟಷ್ಟು ಅಂಟುಕೊಳ್ಳೋದಿಲ್ಲ. ಅದನ್ನು ಬಿಡಿಸಿಕೊಳ್ತದೆ. ಅದನ್ನು ಬೀಜ ತನಕ ಬಿಚ್ಚಿಕೊಟ್ರೆ ಮತ್ತೆ ಕೆಲವರಿಗೆ ಅದನ್ನು ತುಂಡು ಮಾಡಿಯೂ ಕೊಡಬೇಕಾಗ್ತದೆ. ಅಷ್ಟು ಮಾಡಿಕೊಟ್ರೆ ಅದನ್ನು ಆಸ್ವಾದನೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ವೇದದ ಉಪಬ್ರಹ್ಮಣೆ ಆಗಬೇಕು, ವೇದದ ಉಪಬ್ರಹ್ಮಣೆ ಆಗಬೇಕು. ಹಾಗಾಗಿ ನೀವು ಚಿಂತನೆ ಮಾಡಿ ಅಂತ. ಅಂದರೆ ಶೌನಕರು ವೇದದ ಪ್ರತಿನಿಧಿ, ಸೂತರು ಪುರಾಣ ಇತಿಹಾಸಗಳ ಪ್ರತಿನಿಧಿ. ಹಾಗಾಗಿ ಇಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ ಬಂತು. ನಮ್ಮದು ಹೇಗಾಗಬೇಕು ಅಂತಂದರೆ, ಕರ್ಮ ಏನಿದೆ ಅದು ಪುಷ್ಟ ಆಗಬೇಕಾದ್ರೆ ಜ್ಞಾನ ಮಾರ್ಗ ಸೇರಬೇಕು. ಜ್ಞಾನ ಸಮೃದ್ಧಿ ಆಗಬೇಕಾದ್ರೆ ಸತ್ಕರ್ಮಾನುಷ್ಠಾನ ಬೇಕು. ಎರಡು ಇದ್ದರೆ ನಮ್ಮ ಸಾಧನೆ ಅದು ಎತ್ತರೆತ್ತರಕ್ಕೆ ಹಾರಬಲ್ಲದು. ಒಂದು ಪಕ್ಷಿ ಹಾರಬೇಕಾದ್ರೆ 2 ರೆಕ್ಕೆಗಳು ಬೇಕದಕ್ಕೆ. 2 ರೆಕ್ಕೆ ಇದ್ದರೆ ಹಾರ್ತದೆ, ಎಷ್ಟು ಎತ್ತರಕ್ಕೂ ಹಾರಬಹುದು. ಹಾಗೆ ಕರ್ಮನೂ ಬೇಕು, ಜ್ಞಾನನೂ ಬೇಕು. ಕರ್ಮ ಜ್ಞಾನಗಳು ಒಂದೇ ಲೆಕ್ಕ ಅಂತ ನಾನು ಹೇಳಲಿಕ್ಕೆ ಹೊರಡಲಿಲ್ಲ. ರೆಕ್ಕೆಗಳು 2 ಒಂದೇ ಲೆಕ್ಕ, ಅಷ್ಟು ದೃಷ್ಟಾಂತ ಅಲ್ಲ. 2 ಬೇಕು. ಕರ್ಮದಿಂದ ಜ್ಞಾನದ ಸಮೃದ್ಧಿ. ಜ್ಞಾನ ಪೂರ್ಣ ಆಗಬೇಕಾದ್ರೆ ಸತ್ಕರ್ಮಾನುಷ್ಠಾನ ಬೇಕು. ನಮ್ಮಲ್ಲಿ ಏನಿದೆ ಅಂತಂದರೆ, ಜ್ಞಾನವಂತರಿಗೆ ಕರ್ಮದ ಮೇಲೆ ಅನಾಸಕ್ತಿ, ಕರ್ಮಠರಿಗೆ ಜ್ಞಾನಿಗಳ ಮೇಲೆ ಕೆಟ್ಟ ದೃಷ್ಟಿ. 2 ಸೇರಬೇಕು, ಹೊಂದಾಣಿಕೆ ಆಗಬೇಕು. ಜ್ಞಾನ ಕರ್ಮಗಳಿಂದ ನಮ್ಮ ಸಾಧನೆ ಪೂರ್ತಿಯಾಗುವಂಥದ್ದು. ಚೆನ್ನಾಗಿ ಅಲ್ಲಿ ನಡೆಯಿತು. ಶೌನಕರ ಪ್ರಶ್ನೆ, ಸೂತರ ಉತ್ತರ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಜ್ಞಾನಿಗಳು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಎಷ್ಟು ಚೆನ್ನಾಗಿರ್ತದೆ. ಉತ್ತರ ಕೊಡತಕ್ಕ ಸೂತರ ಉತ್ತರ ತುಂಬ ಚೆನ್ನಾಗಿರ್ತದೆ. ಊತ ಅಂತಂದರೆ ಅದು ಕನ್ನಡದ ಊತ ಅಲ್ಲ. ಕನ್ನಡದಲ್ಲಿ ಊತ ಅಂದರೆ ಉಬ್ಬುದು. ಊತ ಅಂತಂದರೆ ಇಲ್ಲಿ ಅಭಿಪ್ರಾಯ, ಊತ, ಒಳ್ಳೆಯ ಅಭಿಪ್ರಾಯ ಭರಿತವಾದ ಚಿಂತನೆಗಳು, ಅದು ಸೂತರದ್ದು. ಎಷ್ಟು ಚೆನ್ನಾಗಿತ್ತು ಅವ್ರದ್ದು ಚಿಂತನೆ ಮಾಡುವ ಕ್ರಮ ಅಂತಂದರೆ, ಅದನ್ನು ಬೆಳೆಸಿಕೊಂಡು ಅವರು ಹೋಗ್ತಾರೆ. ವೇದಾರ್ಥ ಚಿಂತನೆಯನ್ನು
ನಡೆಸ್ತಾರೆ. ಶೌನಕರ ಪ್ರಶ್ನೆಗೆ ಉತ್ತರ ಕೊಡ್ತಾ ಭಗವಂತನ ಅವತಾರ ಕಥೆಗಳನ್ನು ಹೇಳಿ ಅಂತ ಹೇಳ್ತಾರೆ. ಅವತಾರ ಕಥಾ ಧೀಮನ್ ಬ್ರೂಷಿ ಅಂತ ಹೇಳಿದರೆ ಅವತಾರಗಳ ಕಥೆಗಳನ್ನೇ ಪಟ್ಟಿ ಮಾಡಿ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಕ್ಷೀರಸಾಗರದಲ್ಲಿ ನಿದ್ರೆ ಮಾಡಿಸಿದ್ದ, ಯೋಗದ ನಿದ್ರೆ. ಆ ಪ್ರಳಯಕಾಲ ಮುಗಿತಾ ಬಂದರೆ ಕತ್ತಲೆಯನ್ನು, ಅಜ್ಞಾನದ ಪರದೆಯನ್ನು ಸರಿಸ್ತಾನೆ. ಪ್ರಕೃತಿಯ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದರಿಂದ ಭಗವಂತ ತನ್ನದೇ ಆದ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ನಾರಾಯಣ, ವಾಸುದೇವ, ವೈಕುಂಠ ಅಂತ ಶ್ವೇತದ್ವೀಪ, ಅನಂತಾಸನ ವೈಕುಂಠಗಳ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಂದರೆ ಬೆಳಿಗ್ಗೆ ಹೇಳಿದ್ದೇ ಅಭಿವ್ಯಕ್ತಿ ಭಗವಂತಗೊಳಿಸ್ತಾನೆ. ಬೇರೆ ಬೇರೆ ದಶಾವತಾರಗಳು, ದತ್ತಾವತಾರ, ಋಷಭಾವತಾರ, ಕಪಿಲಾವತಾರ, ಹಯಗ್ರೀವಾವತಾರ, ಶಿಂಶುಮಾರಾವತಾರ, ಯಜ್ಞಾವತಾರ, ಬೇರೆ ಬೇರೆ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಬಲರಾಮ ರೂಪವನ್ನು ಸ್ವೀಕಾರ ಮಾಡಿದ. ಅದು ಶುಕ್ಲಕೇಶಾವೇಶ ಹೊರತು ಅಭೇದ ಅಲ್ಲ ಅಂತ ಅಲ್ಲ ಹೇಳಿಕೊಂಡು ಬಂದು ಕೊನೆಗೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಸೂತರೆ ಹೇಳ್ತಾರೆ. ಕೃಷ್ಣ ಸ್ವಯಂ ಭಗವಾನ್ ಅಂತ ಒಂದು ಪಂಥನೇ ಇದೆ. ಕೃಷ್ಣ ಅಂದರೆ ಪೂರ್ಣ, ಪರ್ಫೆಕ್ಟು ಅಂತ. ಅದರ ಅರ್ಥ ಏನಾಯ್ತು ಗೊತ್ತಾ? ರಾಮ ಪರ್ಫೆಕ್ಟ್ ಅಲ್ಲ ಅಂತಾಯಿತು, ವ್ಯಾಸರು ಸರಿ ಇಲ್ಲ ಅಂತಾಯಿತು. ಪುರಾಣ ಬರೆದ ವ್ಯಾಸರೇ ಸರಿ ಇಲ್ಲ ಅಂತಂದರೆ ಅವರು ಪುರಾಣ ಹೇಳಿದ್ದೇನಾಗ್ತದೆ? ಹಾಗಾಗಿ ಆ ಅರ್ಥ ಅಲ್ಲ ಅಂತ ನಮ್ಮ ಆಚಾರ್ಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಂದರೆ ಹಾಗಲ್ಲ. ಕೃಷ್ಣ ಅಂದರೆ ಮೂಲರೂಪಿಯಾದ ಭಗವಂತನ ಹೆಸರು. ಕೃಷ್ಣ ಅಂತಂದರೆ ಅವತಾರದ ಕೃಷ್ಣ, ಪೂರ್ಣ ಅಂತಲ್ಲ. ಪೂರ್ಣನಾದ ಕೃಷ್ಣ ಅವನೇ ಭಗವಂತನಾಗಿ ಬೇರೆ ಬೇರೆ ಅವತಾರಗಳನ್ನು ಸ್ವೀಕಾರ ಮಾಡಿದ, ಹೀಗರ್ಥ ಹೊರತು ದೇವರ ಅವತಾರದಲ್ಲಿ ಒಂದು ಪೂರ್ಣ, ಒಂದು ಅಪರಿಪೂರ್ಣ ಈ ಚಿಂತನೆ ಮಾಡಬೇಡಿ. ನೇಹ ನಾನಾಸ್ತಿ ಕಿಂಚನ. ಇಹ ಭಗವಂತನ ಅವತಾರಗಳಲ್ಲಿ ನಾನಾ ಭೇದ ಎಂಬುದನ್ನು ಚಿಂತನೆ ಮಾಡಬೇಡಿ ಅಂತ ನಮ್ಮ ಆಚಾರ್ಯರು ಸುಂದರವಾದ ಮಾರ್ಗದರ್ಶನವನ್ನು ಅಲ್ಲಿ ಮಾಡಿದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೃಷ್ಣಾವತಾರವನ್ನು ತುಂಬ ಸೊಗಸಾಗಿ ಮುಂದೆ ಹೇಳ್ತಾ ಬರ್ತಾರೆ. ವಿಸ್ತೃತವಾಗಿ ಪ್ರಥಮ ಸ್ಕಂದದಿಂದ ಆರಂಭ ಮಾಡಿ 12 ಸ್ಕಂದಗಳ ತನಕನೂ ಕೃಷ್ಣದೇವರ ಪ್ರಸ್ತಾವ ಉದ್ದಗಲಕ್ಕೆ ಅಲ್ಲಿ ಮಾಡ್ತಾರೆ. ಅವತಾರ ಕಥೆಗಳನ್ನು ಹೇಳಿ ಭಾಗವತಕ್ಕೆ ಬರ್ತಾರೆ. ವ್ಯಾಸರು ಶಮ್ಯಾಪ್ರಾಸದಲ್ಲಿ ಕೂತಿದ್ರು. ಖಿನ್ನಂ ಮನ್ಯಮಾನಸ್ಯ ಆತ್ಮಾನಂ ಖಿನ್ನಂ ಮನ್ಯಮಾನಸ್ಯ ಕಿದ್ಯತಃ. ವ್ಯಾಸರು ಕೈಯಲ್ಲಿ ತಲೆ ಇಟ್ಟುಕೊಂಡು ಕೂತಿದ್ರಂತೆ. ತುಂಬ ಟೆನ್ಷನ್ ಆಯಿತು ಅಂತಂದರೆ ಏನು ಮಾಡ್ತೀವಿ ನಾವು? ಏನು ಮಾಡೋದು? ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಖಿನ್ನಂ ಆತ್ಮಾನಂ ಮನ್ಯಮಾನಸ್ಯ. ಖಿನ್ನರಾಗಿದ್ದಾರೆ. ಕಿದ್ಯತಃ ಅವರಿಗೆ ಖೇದ. ಖೇದ ಅಂತಂದರೆ ನಾವು ಬಳಸುವ ಶಬ್ದ ದುಃಖ ಅಂತರ್ಥ. ಅಂದರೆ ವ್ಯಾಸರು ದುಃಖಿತರಾಗಿದ್ದಾರೆ. ಅದಕ್ಕಿಂತ ನಾವೇ ಪರವಾಗಿಲ್ಲ, ಸ್ವಲ್ಪ ನಾವು ಆರಾಮ ಇರ್ತೇವೆ. ವ್ಯಾಸರಿಗೇ ದುಃಖ ಅಂತಂದರೆ ದೇವರು ಹೆಂಗಾಗ್ತಾನೆ? ಹಿಂದೆ ಹೇಳಿದ್ದಾರೆ, ನಿರಸ್ತ ಕುಹಕಂ ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಯಾವ ಕುಹಕನೂ ಇಲ್ಲ ಅವರ ಹತ್ರ ಅಂತ, ಯಾವ ದೋಷಗಳೂ ಇಲ್ಲ ಅಂತ. ದೋಷ ಇದೆ ಅಂತಂದರೆ ದುಃಖ ಇದೆ. ಏನು ದೇವರು ಹೇಗಾಗ್ತಾನೆ? ಯಾವ ಆಚಾರ್ಯರು ಇದನ್ನು ಮುಟ್ಟುವುದಿಲ್ಲ. ನಮ್ಮ ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಖೇದ ಅಂತಂದರೆ ನಮ್ಮ ಮಕ್ಕಳ ಬಗ್ಗೆ ತುಂಬ ಖೇದ ಇದೆ ಅಂತ. ಏನು ಖೇದ ಅಂತಂದರೆ, ಮಕ್ಕಳ ಬಗ್ಗೆ ಯಾರ್ಯಾದರೂ ಖೇದ ಇರ್ತದ? ಖೇದ ಅಂತಂದರೆ ಆಚಾರ್ಯದ ಭಾಷೆ ಇಷ್ಟೇ, ಅನಲಂ ಬುದ್ಧಿ ಅಂತ. ಅಲಂ ಬುದ್ಧಿ ಇಲ್ಲ ಅಂತ. ಅಲಂ ಅಂದರೆ ಸಾಕು, ಸಾಕು ಅನ್ನುವ ಜ್ಞಾನ ಇಲ್ಲ ಅಂತ. ಇದಕ್ಕೆ ಅನಲಂ ಬುದ್ಧಿ ಅಂತ. ಖೇದ ಅಂತ ಅಂದರೆ ಮಕ್ಕಳ ಬಗ್ಗೆ ನಮಗೆ ಖೇದ ಇದೆ ಅಂತಂದರೆ, ಅಯ್ಯೋ ಮಕ್ಕಳ ಕಡೆಗೆ ನಾನು ಗಮನ ಕೊಟ್ಟದ್ದು ತುಂಬ ಕಡಿಮೆ ಆಯಿತು, ನಾನು ಏನೇನೋ ಇದ್ದ ಊರಿಗೆ ಉಪಕಾರ ಮಾಡಿದೆ, ಮಕ್ಕಳ ಕಡೆಗೆ ನಾನು ಗಮನನೇ ಹರಿಸಲಿಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ, ಏನು ಅನ್ಯಾಯ ಮಾಡಿಬಿಟ್ಟೆ, ಲೋಕದ ಜೊತೆಗೆ ಮುಖ್ಯ ನನಗೆ ನನ್ನ ಮನೆ ಉದ್ಧಾರ ಆಗೋದು ಅಂತ ನಾವು ಇದು ಖೇದ ಅಂತ ಹೇಳೋದು. ಅನಲಂ ಬುದ್ಧಿ ಅಂದರೆ ದುಃಖ ಅಲ್ಲ ನಮಗೆ, ಅಂದರೆ ಅನಲಂ ಬುದ್ಧಿ ಅಂತ. ವೇದವ್ಯಾಸ ದೇವರಿಗೆ ಏನು ಅಂತಂದರೆ ಅಲಂ ಬುದ್ಧಿ ಇಲ್ಲ ಅಂತ. ಅಂದರೆ ತನ್ನ ಮಕ್ಕಳು ಅಂದರೆ ಸಜ್ಜನ ವರ್ಗ, ಅವರಿಗೆ ನಾನು ಏನು ಕೊಡಬೇಕಾಯಿತೋ ಅಷ್ಟು ಕೊಡಲಿಲ್ಲ, ಇನ್ನೂ ಕೊಡಬೇಕಾದ್ದಿದೆ. ಅಲಂ ಬುದ್ಧಿ ಇಲ್ಲ.
ಅಂದರೆ ಸಾಕು ಅಂತ ದೇವರಿಗೆ ಅನಿಸಲಿಲ್ಲ. ವೇದಗಳನ್ನು ವಿಭಾಗ ಮಾಡಿಕೊಟ್ರು. ಎಷ್ಟು ಶಾಖೆಗಳು! ಋಗ್ವೇದವನ್ನು ಚತುರ್ವಿಂಶದ 24 ಶಾಖೆಯಾಗಿ ವಿಭಾಗ ಮಾಡಿಕೊಟ್ರು. ಯಜುರ್ವೇದವನ್ನು 101 ಶಾಖೆಯಾಗಿ ಕೊಟ್ಟರು. ಸಾಮವೇದವನ್ನು 1000 ಶಾಖೆಯಾಗಿ ವಿಭಾಗ ಮಾಡಿಕೊಟ್ಟರು. ಅಥರ್ವ ವೇದವನ್ನು 12 ವಿಭಾಗ ಮಾಡಿಕೊಟ್ಟರು. ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಅನಂತ ವೇದಗಳನ್ನು ವಿಭಜನೆ ಮಾಡಿಕೊಡುವಂಥದ್ದು ಸರ್ವಜ್ಞನಾದ ಭಗವಂತನಿಗೆ ಮಾತ್ರ ಸಾಧ್ಯ. ಅಪಪಾಠಗಳ ಶೋಧನೆ ಮಾಡಿದರು. ಲಕ್ಷ ಪರಿಮಿತವಾದ ಶ್ಲೋಕಗಳ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟರು. 17 ಪುರಾಣಗಳನ್ನು ರಚನೆ ಮಾಡಿಕೊಟ್ರು. ಆದರೂ ಖೇದ ಅಲಂ ಬುದ್ಧಿ ಇಲ್ಲ, ಸಾಕು ಅಂತ ದೇವರಿಗೆ ತೃಪ್ತಿ ಆಗಲಿಲ್ಲ ಅಂದರೆ ಇನ್ನೂ ಕೊಡಬೇಕು ಅಂತ ಹೀಗೆ ವ್ಯಾಖ್ಯಾನ ಅಂತ ವೇದವ್ಯಾಸದೇವರ ಪರಮಶಿಷ್ಯರಾದ ಆಚಾರ್ಯರು ನಿರೂಪಣೆಯನ್ನು ಮಾಡಿ ಅದಕ್ಕೆ ಪ್ರಮಾಣ ಕೊಟ್ಟು ಇದನ್ನು ಚಿಂತನೆ ಮಾಡ್ತಾರೆ.